ಫಸ್ಟ್ ಪ್ರಶ್ನೆಗೆ ನಾನು ಮಹಾತ್ಮ ಬಸವೇಶ್ವರ ಅವರೀಗ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಸರ್ಕಾರ ಘೋಷಿಸಿದೆ. ಇದಕ್ಕೆ ಪೂರಕವಾಗಿ ಕಡಿಮೆ ಮಾಡೋದು ಸರ್ಕಾರದಿಂದ ಯಾವುದೇ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ, ಏನು ರೂಪಿಸಲಾಗ ಚಿಂತನೆ ಏನು ಅಂತ ಕೇಳಿದೆ. ಅವ್ರ ಉತ್ತರದಲ್ಲಿ ಹೇಳ್ಯಾರ ಸರ್, ಲಾಸ್ಟ್ ಇಯರ್ 2024 ಜನವರಿ ತಿಂಗಳಲ್ಲಿ ಘೋಷಣೆ ಆಯಿತು. ಆ ಪ್ರಕಾರ ಪೂರಕವಾಗಿ ಅವರು ಬಸವಣ್ಣವರು ಪ್ರಶ್ನೆ ಕೇಳಿ. ಅದೇ ಸರ್, ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆಯಲ್ಲಿ ಅವ್ರ ಉತ್ತರಲ್ಲಿ ನನ್ನ ಪ್ರಶ್ನೆಗೆ 3 ಉತ್ತರ ಕೊಟ್ಟಾರ. ಒಂದು ಭಾವಚಿತ್ರ ಹಚ್ಚೋದು, ಒಂದು ಕೈಪಿಡಿ ಬಿಡುಗಡೆ ಆಗಿದೆ. ಕೇಳಿ ನೀವು ಪ್ರಶ್ನೆ ಕೇಳಿನಿ, ಚುಕ್ಕೆ ಕುಸ್ತಿ ಪ್ರಶ್ನೆ 113 ಕೇಳಿನಿ. ಅವ್ರಿಗೆ ಉತ್ತರ ಹೇಳಿ ಕೊಟ್ಟಿದ್ದೀರಿ ಸರ್. ಮತ್ತೇನ್ರಿ ಎಕ್ಸ್ಟ್ರಾ ಮತ್ತೆ ಸರ್, ಅದು ನೀವು ನನ್ನ ಪ್ರಶ್ನೆ ಸೆಕೆಂಡ್ ಏನಿದೆ, ಮಹಾತ್ಮ ಬಸವೇಶ್ವರದು ಬದುಕು ಸಂದೇಶ ವಚನಗಳು ಪ್ರಚಾರ ಪ್ರಸಾರ ಮಾಡ್ಲಾಕ ಒಂದು ಸಾಂಸ್ಕೃತಿಕ ಭವನ ಬೇಕು. विशाल मेगा मार्ट, विजिट once, avail great offers. डीजल में है दम मार्केट से ₹1 कम. JS होलकुंडे पेट्रोलियम. नॉलेज पार्क द क्रिएटिव स्कूल, स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. ಸಾಂಸ್ಕೃತಿಕ ರಾಯಭಾರಿ ಅಂತ ಘೋಷಣೆ ಮಾಡಿ ಅವ್ರ ಭಾವಚಿತ್ರ ಹಚ್ಚಿದ ಮೇಲೆ ಬಸವ ಕಲ್ಯಾಣದಲ್ಲಿ ಕಾಯಕ ಭೂಮಿ, ಕ್ರಾಂತಿ ಭೂಮಿ, ಶರಣ ಭೂಮಿ ಆದಂಥ ಬಸವ ಕಲ್ಯಾಣದಲ್ಲಿ ಅವ್ರ ಕಾರ್ಯಕ್ರಮಗಳು ಮಾಡ್ಲಕ್ಕ, ವಚನ ಪ್ರಚಾರ ಮಾಡ್ಲಕ್ಕ, ಅವ್ರ ಜೀವನ ಬಗ್ಗೆ, ಬದುಕು ಬಗ್ಗೆ ಮಾಹಿತಿ ಕೊಡ್ಲಕ್ಕ ಸರ್ ಸಾಂಸ್ಕೃತಿಕ ಭವನ ಬೇಕು ಸರ್. ನಾನು 1 ಮಿನಿಟ್ ಸರ್ ಹೋಗಿದ್ದು ನಾನು. ಕೇಳಿ. ಮಾನ್ಯ ಸಭಾಪತಿಗಳೇ, ಈಗ ಅವರು ಹೇಳ್ದಂಗೆ ಹೋದ ವರ್ಷ ನಾವು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದಾದ್ಮೇಲೆ ಬರೇ ಸಮುದಾಯ ಭವನ ಕಟ್ಟಿದರೆ ಪ್ರಚಾರ ಆಗೋದಿಲ್ಲ. ಆದರೆ ನಾವು ಸಂಸತ್ ಧರ್ಮ ಸರ್ವಧರ್ಮ ಸಂಸತ್ತು ಅಂತ ಕೂಡಲ ಸಂಗಮದೊಳಗೆ ಪ್ರತಿ ವರ್ಷ ಬಸವಣ್ಣ ಜಯಂತಿ ದಿವಸ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಈ ವರ್ಷ ಮಾಡಬೇಕಾಗಿತ್ತು ಮಾನ್ಯ ಅಧ್ಯಕ್ಷ. ಈ ಸತಿ ನಮಗೆ ಫೈನಾನ್ಸಿಂದ ಕಳಿಸಿದ್ದಕ್ಕೆ ನಾವು ನಾಳೆ ಈ ಬಜೆಟ್ ಆದಮೇಲೆ ನೆಕ್ಸ್ಟು ಮೇ ಅವರ ಏನು ಬಸವ ಜಯಂತಿ ಐತೆ ಅದರೊಳಗೆ ಮಾಡಬೇಕು. ನೀವೇನು ಹೇಳಿದ್ರಲ್ಲ, ಕೈಪೀಡೆಯನ್ನು ಸರ್ಕಾರಿ ಇದರೊಳಗೆ ಕಚೇರಿ ಒಳಗೆ ಅವರ ಬಸವಣ್ಣವರ ಒಂದು ಫೋಟೋವನ್ನು ಹಾಕುವಂಥದ್ದು, ಬಸವ ಜಯಂತಿ ದಿವಸ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಅದ್ರ ಜೊತೆಗೆ ಇನ್ನೂ ಪ್ರಚಾರದ ಬಸವಣ್ಣವ್ರ ಬಗ್ಗೆ ಇನ್ನೂ ಪ್ರಚಾರ ಮಾಡಿಸೋಕ್ಕೆ ವಿವಿಧ ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. Sky Sunshine School, step towards better future. Jayashankar Colony, Shantiniketan Ground, Basva Kalyan. Noble Public School, English Medium, Basva Kalyan. ಆ ಸಂಬಂಧಪಟ್ಟಂಥ ಸ್ವಾಮಿಗಳನ್ನು ಕರೆದು ಅವರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾಡಿದರೆ ಒಳ್ಳೆಯದಾಗತ್ತಂತಂದು ಇವರು ನಮ್ಮ ಮೂಳೆಯವರ ಹತ್ರ ಬರೀ ಸಾಂಸ್ಕೃತಿಕ ಭವನ ಮಾಡಿದರೆ ಬಸವಣ್ಣವರ ಪ್ರಚಾರದ ಅವರ ವಚನಗಳನ್ನು ಅವ್ರನ್ನ ಪ್ರಚಾರ ಮಾಡೋಕ್ಕಾಗಲ್ಲ. ಮುಂದಿನ ದಿನವಾಗಿ ಇನ್ನೂ ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಕಸ್ಮಾತ್ ಅವ್ರೇನು ಬಸವ ಕಲ್ಯಾಣದಾಗ ಈಗಾಗಲೇ ಬಸವ ಕಲ್ಯಾಣದಾಗ ಬೇರೆ ಇಲಾಖೆಯಿಂದ ಬಸವಣ್ಣವರ ಆ ಒಂದು ಸಾಂಸ್ಕೃತಿಕ ಭವನ ಏನು ಮಾಡಿದರೆ ನನಗೆ ಮಾಹಿತಿ ಇಲ್ಲ, ತರಿಸೋತೀನಿ. ಅಕಸ್ಮಾತ್ ಅಂತ ಜಾಗ ಏನಿದ್ರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಬರೀ ಅದು ಸಾಂಸ್ಕೃತಿಕ ಭವನ ಇಲ್ಲ ಸರ್. ನಾನು ಮೊನ್ನೆ ಸಾಣೆಹಳ್ಳಿಗೆ ಹೋಗಿದ್ದ 1 ವೀಕ್ ಅಲ್ಲಿ ಶರಣ ಸಂಸ್ಕೃತಿ ಬಗ್ಗೆ ಏನು ನಾಟಕ, ವಚನ, ಗಾಯನ, ಸಂಗೀತ ಆಗ್ತಾ ಇತ್ತು. ಭಾಳ ಒಳ್ಳೆಯ ಸರ್. ಅದೇ ತಂಡ ನಮ್ಮ ಕಡೆ ಬಂದರೆ ಬಸವ ಕಲ್ಯಾಣದಲ್ಲಿ ಅವರೀಗ ಎಲ್ಲಿ ಜಾಗ ಇಲ್ಲ. ಬರೀ ಸಾಂಸ್ಕೃತಿಕ ಭವನ ಇಲ್ಲ, ಅದು ವಿಶೇಷ ಸಾಂಸ್ಕೃತಿಕ ಭವನ. ಅದು ಅಲ್ಲಿ ಆಗಬೇಕು ಅಷ್ಟೇ ಇಲ್ಲ. ಬಸವ ಕಲ್ಯಾಣದಲ್ಲಿ ಬಹಳ ಸಮಸ್ಯೆ ಇವೆ. ಈಗ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಆಗಿದೆ, ಅದಕ್ಕೆ ಧನ ಇಲ್ಲ. ಎಲ್ಲ ಶರಣ ಸ್ಮಾರಕಕ್ಕೆ ಭಾಳ ಕಷ್ಟ, ವಿಚಿತ್ರ ಪರಿಸ್ಥಿತಿ ಇದೆ. ವಚನ ಸಾಹಿತ್ಯದ ಯೂನಿವರ್ಸಿಟಿ ಡಿಕ್ಲೇರ್ ಮಾಡಿ ಇತ್ತು, ಇನ್ನೂ ಸ್ಥಾಪನೆ ಆಗಿಲ್ಲ. ಇಂಥ ಸಾಕಷ್ಟು ಸಮಸ್ಯೆ ಇದೆ ಸರ್. ಸಮಯ ಅಂತ ಭಾಳ ಕಡಿಮೆ ಕೊಟ್ಟಿರಿ. ಇದಕ್ಕೆ ನಾನು ಅರ್ಧ ಗಂಟೆ ಚರ್ಚೆ ಕೇಳ್ತೀನಿ ಸರ್. ಬರೆದು ಕೊಡಿ. ಆಯ್ತು ಸರ್.